ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ನೇತೃತ್ವದಲ್ಲಿ ನಡೆದಂತ ಶಾಂತಿ ಸಭೆ ವಿಫಲ ಆಗಿದೆ. ಸಭೆಯಲ್ಲಿ ನಮ್ಮ ವಾದವನ್ನ ನಾವು ಹೇಳಿದ್ದೆವು. ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಆ ಶಾಂತಿ ಸಭೆ ವಿಫಲ ಆಯಿತು. ಸಭೆಯಲ್ಲಿ ನಮ್ಮ ವಾದವನ್ನ ನಾವು ಹೇಳಿದ್ದೆವು. ಸಭೆಗೆ ಬಂದವರಲ್ಲಿ ರೌಡಿ ಶೀಟರ್ಗಳು ಇದ್ರು. ಸಭೆ ಬಳಿಕ ಬಿಜೆಪಿ ಮುಖಂಡ ಅಂಬರಾಯ ಅಷ್ಟಗಿ ಆರೋಪವನ್ನ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಜಿದ್ದಿಗೆ ಬಿದ್ದು ಈ ರೀತಿ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ತಮ್ಮದೇ ನಡೆಯಬೇಕು ಅನ್ನೋ ಜಿದ್ದು ಅವರದ್ದು. ಅವರ ಬೆಂಬಲಿಗರು ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ನನಗೆ ಏನಾದರೂ ಆದರೆ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ. ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವತ್ತೂ ಈ ರೀತಿ ಮಾಡಿಲ್ಲ. ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡ ಅಂಬರಾಯ್ ಅಷ್ಟಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಜಿಲ್ಲಾಡಳಿತ ಶಾಂತಿ ಸಭೆ ಕರೆದಿತ್ತು. ಆ ಶಾಂತಿ ಸಭೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೃಷ್ಣಾಜಿ ಜೋಶಿಯವರು ಮತ್ತು ಇನ್ನೊಬ್ಬ ಹಿರಿಯರಾಗಿರ್ತಕ್ಕಂಥ ಚಿತ್ತಾಪುರಿನ ಪ್ರಹ್ಲಾದ್ ವಿಶ್ವಕರ್ಮ ಅವರು ಮತ್ತು ನಾನು ಭಾಗವಹಿಸಿದ್ದೀವಿ. ನಮ್ಮ ವಾದವನ್ನು ನಾವು ಇಟ್ಟಿದ್ದೀವಿ. ನಾವು ಮುಂಚೆನೇ ಪರ್ಮಿಷನ್ ಕೇಳಿದ್ದೀವಿ. ಯಾವ್ಯಾವುದೋ ಕಾರಣಕ್ಕೆ ಗೊಂದಲ ಸೃಷ್ಟಿಯಾಗಿ ಅದು ಮುಂದೂಡಲಾಗಿದೆ. ಆ ಕಾರಣಕ್ಕಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿದ್ದೀವಿ. ಈಗ ನ್ಯಾಯಾಲಯ 2ನೇ ತಾರೀಕು ನಮಗೆ ಮಾಡ್ಲಿಕ್ಕೆ ಅನುಮತಿ ಕೊಡೋದ್ರ ಮೂಲಕ ಜಿಲ್ಲಾಡಳಿತ ಒಂದು ಶಾಂತಿ ಸಭೆ ನಡೆಸಬೇಕು ಅಂಥೇಳಿ ತಮಗೆ ಡೈರೆಕ್ಷನ್ ಕೊಟ್ಟದ. ಅದಕ್ಕೆ ಉಚ್ಚ ನ್ಯಾಯಾಲಯ ಮತ್ತು ತಾವು ಏನು ನಿರ್ಣಯ ತೋತೀರಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂಥೇಳಿ ನಮ್ಮ ವಾದವನ್ನು ನಾವು ಇಟ್ಟಿವಿ. ಬೇರೆಯವರು ತಮ್ಮ ವಾದ ಇಡಬೇಕಲ್ಲ. ಪ್ರಜಾಪ್ರಭುತ್ವದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ನಾವು ಭೀಮ್ ಆರ್ಮಿದವರು, ನಾವು ಆ ಸಂಘಟನೆದವರು ಅಂತ ಹೇಳ್ಕೊಳ್ಳೋರು ಬಾಬಾ ಸಾಹೇಬರು ವಿಚಾರದಡಿಯಲ್ಲೇ ಮಾತಾಡಬೇಕಲ್ಲ. ನೀವು ಮಾಡೋದಿನೇ ನಾವು ಮಾಡ್ತೀವಿ. ಅವರು RSSದವ್ರು ಯಾವತ್ತು ಮಾಡ್ತಾರ ಅವತ್ತೇ ನಮಗೆ ಪರ್ಮಿಷನ್ ಬೇಕು. ಇದು ವಿತಂಡವಾದ ಮತ್ತು ಉದ್ದೇಶಪೂರ್ವಕವಾಗಿ ಮಾತಾಡ್ತಕ್ಕಂಥ ಮಾತುಗಳಿವು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಜಿಲ್ಲಾಡಳಿತ ಶಾಂತಿ ಸಭೆ ಕರೆದಿತ್ತು. ಆ ಶಾಂತಿ ಸಭೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೃಷ್ಣಾಜಿ ಜೋಶಿಯವರು ಮತ್ತು ಇನ್ನೊಬ್ಬ ಹಿರಿಯರಾಗಿರ್ತಕ್ಕಂಥ ಚಿತ್ತಾಪುರಿನ ಪ್ರಹ್ಲಾದ್ ವಿಶ್ವಕರ್ಮ ಅವರು ಮತ್ತು ನಾನು ಭಾಗವಹಿಸಿದ್ದೀವಿ. ನಮ್ಮ ವಾದವನ್ನು ನಾವು ಇಟ್ಟಿದ್ದೀವಿ. ನಾವು ಮುಂಚೆನೇ ಪರ್ಮಿಷನ್ ಕೇಳಿದ್ದೀವಿ. ಯಾವ್ಯಾವುದೋ ಕಾರಣಕ್ಕೆ ಗೊಂದಲ ಸೃಷ್ಟಿಯಾಗಿ ಅದು ಮುಂದೂಡಲಾಗಿದೆ. ಆ ಕಾರಣಕ್ಕಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿದ್ದೀವಿ. ಈಗ ನ್ಯಾಯಾಲಯ 2ನೇ ತಾರೀಕು ನಮಗೆ ಮಾಡ್ಲಿಕ್ಕೆ ಅನುಮತಿ ಕೊಡೋದ್ರ ಮೂಲಕ ಜಿಲ್ಲಾಡಳಿತ ಒಂದು ಶಾಂತಿ ಸಭೆ ನಡೆಸಬೇಕು ಅಂಥೇಳಿ ತಮಗೆ ಡೈರೆಕ್ಷನ್ ಕೊಟ್ಟದ. ಅದಕ್ಕೆ ಉಚ್ಚ ನ್ಯಾಯಾಲಯ ಮತ್ತು ತಾವು ಏನು ನಿರ್ಣಯ ತೋತೀರಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂಥೇಳಿ ನಮ್ಮ ವಾದವನ್ನು ನಾವು ಇಟ್ಟಿವಿ. ಬೇರೆ